ಪಡೆಯುವೆ. ಆಗ ನನಗೂ ನಿನಗೂ ಯುದ್ಧ ನಡೆಯಲಿ. ನಮ್ಮಿಬ್ಬರಲ್ಲಿ ಹೆಚ್ಚಿನ ಶೂರರ್ಯಾರೆಂದು ಈ ಜಗದ ಜನತೆಯೇ ನಿರ್ಧರಿಸಲಿ. ಈಗಲೇ ಎನ್ನ ಕೃಪೆಯಿಂದ ಮಾಹಿಷ್ಮತಿ ನಗರವನ್ನು ಸೇರು ಸುದರ್ಶನ. ತಡ ಮಾಡದ ಹೋಗು ಈ ಕ್ಷಣ. ದೇವಾದಿದೇವ, ಸ್ವಲ್ಪ ಅಪರಾಧಕ್ಕೆ ಎನ್ನಗೆ ಎಂತ ಶಿಕ್ಷೆಯನ್ನು ಕೊಟ್ಟಿರುವೆ. ಜನಗಂತೂ ಗರ್ವ ಬಂದದ್ದು ನಿಜ. ಆದರೆ ನಿನ್ನ ಸೇವಕನಾದ ನಾನು ನಿನ್ನ ಕೂಡ ಯುದ್ಧ ಮಾಡಲಿ? ತಂದೆ ಮಕ್ಕಳು ಒಡೆದಾಡುವುದು ನ್ಯಾಯವೇ? ಅಯ್ಯೋ ಶಿವ ಶಿವ, ನನಗೆ ಎಂತ ಜ್ಞಾನವನ್ನು ಆವರಿಸಿತು. ನಾನೇ ವಿಷ್ಣುವಿಗಿಂತ ಅಧಿಕ ಬಲಶಾಲಿ ಎಂಬ ದುಷ್ಟ ನುಡಿಯು ನನ್ನ ಬಾಯಲ್ಲಿ ಯಾತಕ್ಕೆ ಬಂತು? ಈ ವಿಚಿತ್ರವೇ ಎನ್ನಗೆ ತಿಳಿಯದಂತಾಯಿತು. ನಾರಾಯಣ, ಜಗದ ಆಗು ಹೋಗುಗಳಿಗೆ ನೀನೇ ಕಾರಣ. ಇದನ್ನು ಅರಿತರೂ ಅರಿಯದ ಜ್ಞಾನಿಯಾದೆ. ಆಜ್ಞೆಯನ್ನು ಮೀರುವುದು ದಾರಿಂದಾಗುವುದಿಲ್ಲ. ಈಗ ನಿನ್ನ ಆಜ್ಞೆ ಅಂತ ಚಳುವೆ ಎನ್ನು ಅನುಗ್ರಹಿಸು. ಮುಂದಾದರೂ ಎನ್ನ ಸೇವಕನನ್ನು ಮನ್ನಿಸು ಲಕ್ಷ್ಮೀಪತಿ. ಈಗ ಹೊರಡುವೆನು ಜಾಗೃತಿ. ಎಲೈ ಸುದರ್ಶನ, ದೇವ ನಾರಾಯಣ, ಕೇಳೆನ್ನ ಹಿತವಚನ. ಮದವೆಂಬುದು ಅರಿಷಟ್ ವರ್ಗಗಳಲ್ಲಿ 5ನೇಯದು. ಇದಕ್ಕೆ ಅಮ್ಮು ಅಹಂಕಾರ ಎನ್ನುವರು. ಇದು ಮನುಷ್ಯನ ತೇಜಸ್ಸು ನಶಿಸಿ ನಾಶವಾಗುವ ಸಮಯದಿ ಸರ್ವ ಮನುಷ್ಯ ಜೀವಿಗೂ ಬರಬಹುದು. ಅಂತ ಗರ್ವ ನಾಶವಾಗದಿದ್ದರೆ ಮುಂದೆ ಮಧೋನ್ಮತ್ತನಾದ ನಿನ್ನಿಂದ ಯಾವ ಕಾರ್ಯವೂ ಆಗಲಾರದು. ಮಾಹಿಷ್ಮತಿ ನಗರದಲ್ಲಿ ಜನಿಸಿದ ನಿನ್ನನ್ನು ಸಮ್ಮರಿಸಿ ನಿನಗುಂಟಾದ ಗರ್ವವನ್ನು ಅಳಿಸಿ ಎನ್ನ ಸೇವೆಗೆ ಖಂಡಿತವಾಗಿ ನಿನ್ನ ಧರಿಸುವೆನು ಸುದರ್ಶನ. ಮಾಡದಿರು ನೀ ಮುಂದಿನ ಆಲೋಚನ. ವಿಷ್ಣುವಿನ ಆಜ್ಞೆಯಂತೆ ಲೋಕ ಕಂಟಕರಾದ ಶಕ್ತಿ ಶೋಧನ ಪ್ರಶೋಧನೆಂಬ ತನ್ನದನ್ನು ಸಂಹರಿಸಿದ ಅಚ್ಯುತನ ಆಜ್ಞೆಯಂತೆ ಭೂಲೋಕದ ಮಹಿಷ್ಮತಿ ನಗರಕ್ಕೆ ಪ್ರಯಾಣ ಒಮ್ಮಾಡುವ ಸಾರಿದೆ. ಜೈ ಶ್ರೀಪತಿ, ಚೆನ್ನಾಗಿ ಹೇಳಿದೆ. ಗರ್ವದಿಂದ ಮೆರೆದವರ ರೀತಿ ಮದ ಹೊಂದಿ ಮಾತನಾಡಿದ ಸುದರ್ಶನ ಅರ್ಜುನನಾಗಿ ಜನಿಸಿ ಎಂದು ಹೇಳಿದೆ. ಶ್ರೀಮನ್ನಾರಾಯಣ, ನೀನೇ ಪರಶುರಾಮನಾದ ಮೇಲೆ ನಿಮ್ಮಿಬ್ಬರ ಕಲಹ ನೋಡುವ ಸಂದರ್ಭ ಬರಲಿದೆ. ಆಗಲಾಗಲಿ, ಏನು ಜರುಗುವುದೋ ನೋಡೋಣ. ಕಮಲಾರಿ ನಯನ, ನಿನ್ನ ಮಹಿಮೆ ತಿಳಿಯುವುದೇ ಕಠಿಣ. ಹರಿ ದೀನರ ಕಾಯೋ ಹರಿ, ಭಕ್ತರ ಪೊರೆಯೋ ಹರಿ, ಶೌರಿ ಭಕ್ತರ ಪೊರೆಯೋ ಹರಿ. ರೇಣುಕ ಗರ್ಭದೆ ಜನಿಸುವ ಕಂದ, ಬೇಡುವೆದರೆಗೆ ದೇಹಾನಂದ. ರೇಣುಕ ಗರ್ಭದೆ ಜನಿಸುವ ಕಂದ, ಬೇಡುವೆದರೆಗೆ ದೇಹಾನಂದ. ಗುರುಳರ ಹರಿಗೆ ಭಕ್ತರು ಧರಿಸ ಭಕ್ತರು ಧರಿಸ ತೋರ ನಿನಲೀಲ ಗೋಪಾಲ, ತೋರ ನಿನಲೀಲ ಗೋಪಾಲ. ಶ್ರೀ ಹರಿ ದೀನರ ಕಾಯೋ ಹರಿ, ಭಕ್ತರ ಪೊರೆಯೋ ಹರಿ, ಶ್ರೀ ಶೌರಿ ಭಕ್ತರ ಪೊರೆಯೋ ಹರಿ, ಶ್ರೀ ಶೌರಿ ಶ್ರೀ ಶೌರಿ.
ವೇಗರಾಜ. ದೊರೆಯೇ ಭಾಗ್ಯದ ಸಿರಿಯೇ. ಪ್ರಜ್ವಲಿಸುವ ತಳಕ್ಕೆಂಬ ಕೋಲ್ಮಿಂಚಿನಂತೆ, ಬೆಳಕಿನಂತೆ, ಪ್ರಕಾಶದಲ್ಲಿ ಸೂರ್ಯನಂತೆ, ಪರಾಕ್ರಮದಲ್ಲಿ ತ್ರಿವಿಕ್ರಮನಂತೆ ಮೆರೆಯುವ ಹರಿತ ಪರಮಾತಣ್ಣ ವೈರಿಗಳ ರುಂಡಂಗಳಂ ಚಂಡಾಡುವ ಭುಜಬಲ ತಂಡ ಹಂಗ ಮೊದಲಾದ ದೇಶದ ರಾಜರಿಯನಿಗೆ ಬೇಗಸ್ಥರಾಗಿ ಗಡಗಡನ ನಡುಗಿಯನ್ನ ಸನ್ನಿಧಾನಕ್ಕೆ ಕೊಪ್ಪು ಕಾಣಿಕೆ ಎಂಬಂದು ಒಪ್ಪಿಸುತ್ತಿರುವರು. ಇಂಥ ಅತ್ಯಂಕರ ರಣರಂಗದಲ್ಲಿ ಸೂರ ಮಹಾವೀರಾದಿವೀರ ಬಿಂಗರ ಈ ಜಗತ್ಯಂಕರನ ಈ ಜಗದ್ಭಯಂಕರನ ಮುಂಭಾಗದಲ್ಲಿ ನಿಂತು ಮಾತನಾಡಿಸುವ ನೀನುದಾರ ಭಟ ಮುಂದೆ ನೋಡಿ ದೇವ. ನಾವುದಾರೆಂದರೆ ಸಿಟ್ಟಿನಲ್ಲಿ ದುರ್ವಾಸ, ಜ್ಞಾನಿಯಲ್ಲಿ ವೇದವಾಸ, ಕವನದಲ್ಲಿ ಕನಕದಾಸ, ಕನ್ನಡದಲ್ಲಿ ಪುರಂದರವಾಸ. ನಾನು ಹೆಂಡತಿ ಹುಡುಗಿ ಹೋಗಬೇಕು ಕುರುವಡ ರಾಸ, ನಾನು ಹೋಗಿದ್ದು 4ನೇ ಪಾಸ. ನಾನು ಈಗ ಬಂದಿರುವುದು ಸಾರಥಿ ಆಗಿರುವುದು. ಸಾರಥಿ ಸಾರಥಿ ಎಂದು ಕರೀತಾರೆ ದೇವ. ಹೇಳಬೇಕು ತಮ್ಮ ನಮ್ಮ ಅಂಕಿತವ ಚಿತ್ತವೊಮ್ಮೆತ್ತಲು ಬದಲಿಸಲಾಗದಂತೆ ಗಮನದಲ್ಲಿಟ್ಟು ಕೇಳಿ ಕ್ರಮಣ ನಾಮಂಕಿತ ಚಟ ಎಂದು ಎನ್ನ ಪಟುತರ ಈರಬಬ್ಬಯ ಪಟಕ್ಕೆ ಮತ್ತು ಸುಸ್ಪನಾಳದಿಂದ ಬರುವ ಕೋಪ ಯೋಸಕ್ಕೆ ಹಚ್ಚುದಿಗಳು ತಗ್ಗಿದವ. ಇದು ಅಲ್ಲದೆ ಎನ್ನ ಕೊಕ್ಕರ ಕುಟುಂಬೀಸೆ ಆಕಾರಕ್ಕೆ ಆಕಾಶ ಮಂಡಲದ ಕವಿದ ಮೇಘಗಳ ಎದುರು ಬಂಡರ ಗುಂಡಗಳ ಎದುರು ಚರಿದರಾಗ